ಎಲ್ಲ 5, 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಬಸವ ಜಯಂತಿಯಂದು ಮಾಡಬಹುದಾದಂತಹ ಅದ್ಭುತವಾದಂತಹ ಸರಳ ಪುಟ್ಟ ಭಾಷಣವನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷ ಮೇ 30ರಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಬಸವಣ್ಣ ಹುಟ್ಟಿದ ದಿನ, ಬಸವೇಶ್ವರರು ಹುಟ್ಟಿದ ದಿನ. ಆ ದಿನ ಬಸವ ಜಯಂತಿಗಾಗಿ ಅದ್ಭುತವಾದಂತಹ ಭಾಷಣ ಮಾಡೋದು ಹೇಗೆ, ಸರಳವಾಗಿ ಆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಭಾಷಣವನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಅಂಶ ನೋಡಿ, ಬಸವ ಜಯಂತಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬ. ಬಸವ ಜಯಂತಿ ಎಲ್ಲಿ ಆಚರಣೆ ಮಾಡ್ತೀವಿ? ಕರ್ನಾಟಕದಲ್ಲಿ ಆಚರಿಸುವ ಪ್ರಮುಖ ಹಬ್ಬ, ಮೊದಲನೇ ಅಂಶ. ಎರಡನೇದು, ಬಸವಣ್ಣ, ಬಸವೇಶ್ವರ, ಅಣ್ಣ ಬಸವಣ್ಣ ಎಂದು ಕರೆಯಲಾಗುವ ಇವರು ಕವಿ, ತತ್ವಜ್ಞಾನಿ, ವಚನಕಾರ ಮತ್ತು ಸಮಾಜ ಸುಧಾರಕ. ನೋಡಿ, ಬಸವಣ್ಣ ಅವರ ಪರಿಚಯವನ್ನು ಮಾಡ್ತಾ ಇದ್ದೀವಿ ನಾವಿಲ್ಲಿ. ಬಸವಣ್ಣ, ಬಸವೇಶ್ವರ, ಅಣ್ಣ ಬಸವಣ್ಣ ಎಂದು ಕರೆಯಲಾಗುವ ಇವರು ಕವಿ, ತತ್ವಜ್ಞಾನಿ, ವಚನಕಾರ ಮತ್ತು ಸಮಾಜ ಸುಧಾರಕರು. ಇವರನ್ನ ಜಗಜ್ಯೋತಿ ಬಸವಣ್ಣ ಎಂದು ಕೂಡ ಕರೆಯುತ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ನಾನು ತಗೊಂಡಿರುವಂತಹ ಈ ಒಂದು ಬಸವ ಜಯಂತಿ ಭಾಷಣದಲ್ಲಿ ಮೊದಲಿಗೆ ನೀವು ಮಾಡಬೇಕಾಗಿರುವಂತಹದ್ದು, ಎಲ್ಲರಿಗೂ ಶುಭೋದಯ, ನನ್ನ ಹೆಸರು, ನಿಮ್ಮ ಹೆಸರನ್ನ ಹೇಳಿ, ಅದಾದಮೇಲೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ, ಅದಾದ ನಂತರ ನೀವು ಭಾಷಣವನ್ನು ಪ್ರಾರಂಭ ಮಾಡಬಹುದು. ಬಸವ ಜಯಂತಿ ಕರ್ನಾಟಕದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬ. ಬಸವಣ್ಣ, ಬಸವೇಶ್ವರ, ಅಣ್ಣ ಬಸವಣ್ಣ ಎಂದು ಕರೆಯಲಾಗುವ ಇವರು ಕವಿ, ತತ್ವಜ್ಞಾನಿ, ವಚನಕಾರ ಮತ್ತು ಸಮಾಜ ಸುಧಾರಕರು. ಇವರನ್ನ ಜಗಜ್ಯೋತಿ ಬಸವಣ್ಣ ಎಂದು ಕೂಡ ಕರೆಯುತ್ತಾರೆ. ಮೂರನೇ ಅಂಶ, ಬಸವ ಜಯಂತಿಯನ್ನು ಪ್ರತಿ ವರ್ಷ ಮೇ 3ರಂದು ಆಚರಿಸಲಾಗುತ್ತದೆ. ನೋಡಿ, ಬಸವ ಜಯಂತಿಯನ್ನು ಯಾವಾಗ ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ಮೇ 3ರಂದು ಆಚರಿಸಲಾಗುತ್ತದೆ. ಅದಾದ ನಂತರ 4ನೇ ಅಂಶ ನೋಡಿ, ಇವರು ಜನಿಸಿದ್ದು 1124 ಮೇ 3ರಂದು ಬಸವನ ಬಾಗೇವಾಡಿಯಲ್ಲಿ ಇವರು ಜನಿಸಿದರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಇವರ ಅಕ್ಕ ನಾಗಮ್ಮ. ನೋಡಿ, ಇವರು ಜನಿಸಿದ್ದು 1124 ಮೇ 3ರಂದು ಬಸವನ ಬಾಗೇವಾಡಿಯಲ್ಲಿ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಇವರ ಅಕ್ಕನ ಹೆಸರು ನಾಗಮ್ಮ. 5ನೇ ಅಂಶ, ಬಸವಣ್ಣ 12ನೇ ಶತಮಾನದಲ್ಲಿ ಸಾಮಾಜಿಕ ಸುಧಾರಣೆಯ ಮೂಲಕ ಜೀವನ ಪಾಠವನ್ನು ಬೋಧಿಸಿದರು. ಬಸವಣ್ಣ 12ನೇ ಶತಮಾನದಲ್ಲಿ ಹುಟ್ಟಿ ಸಾಮಾಜಿಕ ಸುಧಾರಣೆಯ ಮೂಲಕ ಜೀವನ ಪಾಠವನ್ನು ಬೋಧಿಸಿದರು. 6ನೇ ಅಂಶ, ಇವರನ್ನು ವಿಶ್ವಗುರು ಎಂದು ಕರೆಯುತ್ತಾರೆ. ಯಾರನ್ನ? ಬಸವಣ್ಣ ಅವರನ್ನ. ನೆಕ್ಸ್ಟು, ಇವರು ಕಾಯಕವೇ ಕೈಲಾಸ ಎಂದು ಕೆಲಸದ ಮಹತ್ವವನ್ನು ಸಾರಿದರು. ಬಸವಣ್ಣ ಅವರು ಕಾಯಕವೇ ಕೈಲಾಸ ಎನ್ನುವಂತಹ ಕಾಯಕದ ಮಹತ್ವವನ್ನು ಸಾರಿದರು. ಇವರ ಪ್ರಸಿದ್ಧ ವಚನಗಳು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಉಳ್ಳವರು ಶಿವಾಲಯ ಮಾಡುವರು, ಇವನಾರವ ದಯೆಯೇ ಧರ್ಮದ ಮೂಲವಯ್ಯ ಮೊದಲಾದವು. ಬಸವಣ್ಣ ಅವರ ಪ್ರಸಿದ್ಧ ವಚನಗಳು ಯಾವ್ಯಾವು? ಅವುಗಳನ್ನು ನಾವಿಲ್ಲಿ ಬರೆದಿದ್ದೀವಿ. ಅದಾದ ನಂತರ ಬಸವಣ್ಣ ಅವರು ಸಮಾನತೆಯ ಹರಿಕಾರ, ಸುಂದರ ಸಮಾಜದ ಕನಸುಗಾರ, ಕರುನಾಡು ಕಂಡ ಮಹಾನ್ ಚಿಂತಕ. ಅವರ ತತ್ವ, ಆದರ್ಶ, ಸಂದೇಶಗಳು ಇಂದಿಗೂ ಪ್ರಸ್ತುತ. ನೋಡಿ, 9ನೇದು, ಬಸವಣ್ಣ ಅವರು ಸಮಾನತೆಯ ಹರಿಕಾರ, ಸುಂದರ ಸಮಾಜದ ಕನಸುಗಾರ, ಕರುನಾಡು ಕಂಡ ಮಹಾನ್ ಚಿಂತಕ. ಅವರ ತತ್ವ, ಆದರ್ಶ, ಸಂದೇಶಗಳು ಇಂದಿಗೂ ಪ್ರಸ್ತುತ. ಬಸವಣ್ಣ ಅವರು ಸಮಾನತೆಯನ್ನು ಸಾರ್ತಾರೆ, ಹಾಗೇನೆ ಸುಂದರ ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಕನಸನ್ನು ಕಾಣ್ತಾರೆ. ಕರುನಾಡು ಅಂದರೆ ಕರ್ನಾಟಕ ಕಂಡಂತಹ ಮಹಾನ್ ಚಿಂತಕರು ಇವರು. ಇವರ ತತ್ವಗಳು, ಆದರ್ಶಗಳು, ಸಂದೇಶಗಳು ಇಂದಿಗೂ ಅಂದರೆ ಇವಾಗಲೂ ಕೂಡ ಬೇಕಾಗಿದೆ ಅಂತಹ ಸಂದೇಶಗಳನ್ನು ಇವರು ಕೊಟ್ಟಿದ್ದಾರೆ. ಕಡೆಯದಾಗಿ 10ನೇದು, ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟ ಆದರ್ಶದ ಮಾರ್ಗದಲ್ಲಿ ನಾವು ಸಾಗೋಣ. ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು. ನೋಡಿ, ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟ ಆದರ್ಶದ ಮಾರ್ಗದಲ್ಲಿ ನಾವು ಸಾಗೋಣ. ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿ. ಇದಾಗಿದೆ
7, 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಾಗೆಯೇ ಶಿಕ್ಷಕರಿಗಾಗಿಯೂ ಕೂಡ ಅದ್ಭುತವಾದಂತಹ ಬಸವ ಜಯಂತಿಯ ಅದ್ಭುತವಾದಂತಹ ಸರಳವಾದಂತಹ ಪುಟ್ಟದಾದಂತಹ ಭಾಷಣ. ಕನಕದಾಸರ ಜಯಂತಿಯ ಅದ್ಭುತವಾದ ಸರಳವಾದಂತಹ ಪುಟ್ಟ ಭಾಷಣವನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಪ್ರತಿ ವರ್ಷ ನವೆಂಬರ್ 30ರಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಜಯಂತಿ ಅಂದರೆ ಅವರು ಹುಟ್ಟಿದಂತಹ ದಿನ. ಕನಕದಾಸರ ಜಯಂತಿಗಾಗಿ ಸರಳವಾದಂತಹ ಅದ್ಭುತ ಪುಟ್ಟ ಭಾಷಣವನ್ನು ನೋಡೋಣ. 5, 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಭಾಷಣ. ಶಿಕ್ಷಕರಿಗೂ ಕೂಡ ಉಪಯೋಗವಾಗುವಂತಹ ಸರಳವಾದಂತಹ ಪುಟ್ಟದಾದಂತಹ ಭಾಷಣ. ಒಂದನೇ ನೋಡಿ, ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಜಯಂತಿಗಳಲ್ಲಿ ಕನಕದಾಸರ ಜಯಂತಿ ಕೂಡ ಪ್ರಮುಖವಾದಂತಹ ಹಬ್ಬ. ಎರಡನೇದು, ಕನಕದಾಸರು ಮಹಾನ್ ಕವಿ, ಸಂತ, ತತ್ವಜ್ಞಾನಿ ಮತ್ತು ಸಂಗೀತಗಾರ. ಇವರು ಅನೇಕ ಕೀರ್ತನೆ ಮತ್ತು ಉಗಾಭೋಗಗಳನ್ನು ರಚಿಸಿದ್ದಾರೆ. ನೋಡಿ, ಇವರೊಬ್ಬ ಮಹಾನ್ ಕವಿ ಅಷ್ಟೇ ಅಲ್ಲ, ಸಂತ, ತತ್ವಜ್ಞಾನಿ ಮತ್ತು ಸಂಗೀತಗಾರ. ಇವರು ಅನೇಕ ಕೀರ್ತನೆ ಮತ್ತು ಉಗಾಭೋಗಗಳನ್ನು ರಚಿಸಿದ್ದಾರೆ. ಮೂರನೇ ಅಂಶ, ಕನಕದಾಸರ ಜಯಂತಿಯನ್ನು ಪ್ರತಿ ವರ್ಷ ನವೆಂಬರ್ 30ರಂದು ಆಚರಿಸಲಾಗುತ್ತದೆ. ಕನಕದಾಸರ ಜಯಂತಿಯನ್ನು ಯಾವಾಗ ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ನವೆಂಬರ್ 30ರಂದು. ನಂತರ ಇವರು ಜನಿಸಿದ್ದು ಕ್ರಿಸ್ತ ಶಕ 1509 ನವೆಂಬರ್ 9ರಂದು. ಎಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಬಾಡಾ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಈ ಬಾಡಾ ಗ್ರಾಮ ಎಲ್ಲಿ ಬರುತ್ತೆ ಅಂದರೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನಲ್ಲಿ. ಇವರು ಜನಿಸಿದ್ದೆಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡಾ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು. 5ನೇ ಅಂಶ, ಕನಕದಾಸರು 15, 16ನೇ ಶತಮಾನದ ಭಕ್ತಿ ಪಂಥದ ಪ್ರಮುಖ ಹರಿದಾಸರು ಮತ್ತು ಕೀರ್ತನಕಾರರು. ಯಾರು ಇವರು? 15, 16ನೇ ಶತಮಾನದ ಭಕ್ತಿ ಪಂಥದ ಪ್ರಮುಖ ಹರಿದಾಸರು ಮತ್ತು ಕೀರ್ತನೆಕಾರರು. 6ನೇದು, ಇವರು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ. ಯಾರು? ಕನಕದಾಸರು. ನೋಡಿ, ಇವರು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ. 7ನೇ ಅಂಶ, ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆ, ಸುಳಾದಿ, ಉಗಾಭೋಗಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಯಾಕೆ ಇವರು ಇಷ್ಟೊಂದು ಪ್ರಸಿದ್ಧಿಯಾಗಿದ್ದಾರೆ ಅಂದರೆ ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆ, ಸುಳಾದಿ, ಉಗಾಭೋಗಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ನೆಕ್ಸ್ಟ್ 8ನೇ ಅಂಶ, ಇವರ ಸುಮಾರು 316 ಕೀರ್ತನೆಗಳು ಲಭ್ಯವಾಗಿವೆ. ಎಷ್ಟು ಕೀರ್ತನೆಗಳು ಲಭ್ಯವಾಗಿವೆ? 316. ಇವರ ಪ್ರಮುಖ ಕೃತಿಗಳು ಅಂದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತ ಸಾರ ಇತ್ಯಾದಿ. ನೋಡಿ, ಇವರ ಪ್ರಮುಖ 316 ಕೀರ್ತನೆಗಳು ನಮಗೆ ಲಭ್ಯ ಆಗಿವೆ. ಇವರ ಪ್ರಮುಖ ಕೃತಿಗಳು ಯಾವ್ಯಾವು ಅಂದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತ ಸಾರ ಇತ್ಯಾದಿ. ನೆಕ್ಸ್ಟ್ 9ನೇದು, ಕನಕದಾಸರ ನಳಚರಿತ್ರೆಯು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದ್ದು 481 ಪದ್ಯಗಳನ್ನು ಒಳಗೊಂಡಿದೆ. ನೋಡಿ, ಕನಕದಾಸರ ನಳಚರಿತ್ರೆಯು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದ್ದು 481 ಪದ್ಯಗಳನ್ನು ಒಳಗೊಂಡಿದೆ. ಭಾಮಿನಿ ಷಟ್ಪದಿಯಲ್ಲಿ ರಾಮಧಾನ್ಯ ಚರಿತ್ರೆಯು ರಚನೆಯಾಗಿದ್ದು 156 ಪದ್ಯಗಳನ್ನು ಒಳಗೊಂಡಿದೆ. ನೋಡಿ, ಕನಕದಾಸರ ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದರೆ ಇವರ ರಾಮಧಾನ್ಯ ಚರಿತ್ರೆ ಏನಿದೆ ಅದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ. ನಳಚರಿತ್ರೆ 481 ಪದ್ಯಗಳನ್ನು ಹೊಂದಿದ್ರೆ ಇವರ ರಾಮಧಾನ್ಯ ಚರಿತ್ರೆ 156 ಪದ್ಯಗಳನ್ನು ಒಳಗೊಂಡಿದೆ. ಅದಾದ ನಂತರ ಕಡೆಯದಾಗಿ ಎಲ್ಲರಿಗೂ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳು. ಕಡೆಯದಾಗಿ ಏನು ಹೇಳಬೇಕು? ಎಲ್ಲರಿಗೂ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳು, ಧನ್ಯವಾದಗಳು ಅಂತ ಹೇಳಿದ್ರೆ ನಿಮ್ಮ ಕನಕದಾಸರ ಜಯಂತಿಯ ಭಾಷಣ ಅದ್ಭುತವಾಗಿ ಮೂಡಿ ಬರುತ್ತೆ. ಇದಾಗಿದೆ ಸ್ನೇಹಿತರೆ ಕನಕದಾಸರ ಜಯಂತಿಯ ಸರಳ ಪುಟ್ಟ ಅದ್ಭುತ ಭಾಷಣ. ಸುಭಾಷ್ ಚಂದ್ರ ಬೋಸ್ ಕುರಿತಂತೆ ಅವರ ಜಯಂತಿಯಂದು ಅಥವಾ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸ್ವಾತಂತ್ರ್ಯ ದಿನಾಚರಣೆಯಂದು ಮಾಡಬಹುದಾದಂತಹ ಅದ್ಭುತವಾದಂತಹ ಸರಳವಾದಂತಹ ಪುಟ್ಟ ಭಾಷಣವನ್ನು ನೋಡೋಣ.
ಪ್ರತಿ ವರ್ಷ ಜನವರಿ 30ರಂದು ಆಚರಿಸಲಾಗುವ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಭಾಷಣ ಇದು. ಈ ಒಂದು ಭಾಷಣ ಯಾರಿಗೆ ಉಪಯೋಗ ಆಗುತ್ತೆ? 5, 6, 7, 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಾಗೆ ಶಿಕ್ಷಕರಿಗೂ ಕೂಡ ಉಪಯುಕ್ತವಾದಂತಹ ಒಂದು ಭಾಷಣದ ಮಾದರಿ ಇದಾಗಿದೆ. ಮೊದಲಿಗೆ ನೋಡಿ, ಎಲ್ಲರಿಗೂ ಶುಭೋದಯ ಮತ್ತು ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಶುಭೋದಯ ಹೇಳಿದ್ದಾಯ್ತು. ನಂತರ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾಯ್ತು. ಅದಾದ ನಂತರ ಎರಡನೇದು, ಇವತ್ತಿನ ದಿನ ನಾನು ನೇತಾಜಿ ಎಂದು ಪ್ರಸಿದ್ಧರಾದ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೆಲವು ಮಾತುಗಳನ್ನಾಡಲು ಮಾತನಾಡಲು ಬಂದಿದ್ದೇನೆ. ನೆಕ್ಸ್ಟ್ ಮೂರನೇದು, ಇವರು 1897ರ ಜನವರಿ 30ರಂದು ಒಡಿಶಾ ರಾಜ್ಯದ ಕಟಕ್ ನಗರದಲ್ಲಿ ಜನಿಸಿದರು. ಸುಭಾಷ್ ಚಂದ್ರ ಬೋಸ್ 1897ರ ಜನವರಿ 30ರಂದು ಒಡಿಶಾ ರಾಜ್ಯದ ಕಟಕ್ ನಗರದಲ್ಲಿ ಜನಿಸಿದರು. 4ನೇ ಅಂಶ, ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಇವರು IAS ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿದ್ದರೂ ಕಾರಣಾಂತರಗಳಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು. 5ನೇ ಅಂಶ, ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇವರ ಪ್ರಸಿದ್ಧ ಘೋಷವಾಕ್ಯ ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವುದು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇವರ ಪ್ರಸಿದ್ಧ ಘೋಷವಾಕ್ಯ ಯಾವುದು ಅಂದರೆ, ಇವರ ಪ್ರಸಿದ್ಧ ಸ್ಲೋಗನ್ ಯಾವುದು ಅಂದರೆ, ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವುದು. 6ನೇದು, ಇವರು ಕಟ್ಟಿದ ಸೇನೆಯ ಹೆಸರು ಭಾರತೀಯ ರಾಷ್ಟ್ರೀಯ ಸೇನೆ. ಇವರು ಕಟ್ಟಿದ ಸೇನೆಯ ಹೆಸರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಇವರು ಕಟ್ಟಿದ್ದರು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನೆಕ್ಸ್ಟ್ 7ನೇದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ ರಾಜಕೀಯ ಪಕ್ಷ ಭಾರತೀಯ ರಾಷ್ಟ್ರೀಯ ಸೇನೆ. ಇದನ್ನೇ ಫಾರ್ವರ್ಡ್ ಬ್ಲಾಕ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್, ನೇತಾಜಿ ರಾಷ್ಟ್ರೀಯವಾದಿಯಾಗಿದ್ದರು. ಭಾರತೀಯರ ಬಗ್ಗೆ ಬ್ರಿಟಿಷರ ತಾರತಮ್ಯವನ್ನು ವಿರೋಧಿಸುತ್ತಿದ್ದರು. ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನನಾಯಕರಾಗಿದ್ದಾರೆ. 9ನೇ ಅಂಶ, ಇವರು ದಿ ಇಂಡಿಯನ್ ಸ್ಟ್ರಗಲ್ ಎಂಬ ಪುಸ್ತಕದಲ್ಲಿ ಭಾರತೀಯರ ಕಷ್ಟದ ದಿನಗಳ ಬಗ್ಗೆ ಬರೆದಿದ್ದಾರೆ. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಂತಹ ಸಮಯದಲ್ಲಿ ಭಾರತೀಯರು ಯಾವೆಲ್ಲ ಕಷ್ಟಗಳನ್ನು ಅನುಭವಿಸಿದರು, ಯಾವ ರೀತಿಯಾಗಿ ಬ್ರಿಟಿಷರು ಭಾರತೀಯರನ್ನು ನಡೆಸಿಕೊಳ್ತಾ ಇದ್ರು ಅನ್ನೋದನ್ನ ಇವರ ದಿ ಇಂಡಿಯನ್ ಸ್ಟ್ರಗಲ್ ಎನ್ನುವಂತಹ ಪುಸ್ತಕದಲ್ಲಿ ನಾವು ಓದಬಹುದು. ಭಾರತೀಯರ ಕಷ್ಟದ ದಿನಗಳ ಬಗ್ಗೆ ಆ ಪುಸ್ತಕದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬರೆದಿದ್ದಾರೆ. 10, ಎಲ್ಲರಿಗೂ ಮಹಾನ್ ದೇಶಭಕ್ತ, ಕ್ರಾಂತಿಕಾರಿ ಮತ್ತು ಸ್ವತಂತ್ರ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳು, ಧನ್ಯವಾದಗಳು ಅಂತ ತಿಳಿಸಿ ಭಾಷಣವನ್ನು ಮುಗಿಸಿ. ಇದಾಗಿದೆ ನೇತಾಜಿ ಎಂದೇ ಕರೆಯಲ್ಪಡುವ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕುರಿತಂತಹ ಸರಳವಾದಂತಹ ಪುಟ್ಟದಾದಂತಹ ಭಾಷಣ. ಈ ಅಂಶಗಳನ್ನು ನೀವು ಪ್ರಬಂಧ ರೂಪದಲ್ಲಿಯೂ ಕೂಡ ಬರೆಯಬಹುದು. ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಬಂಧವನ್ನ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬರೆಯಿರಿ ಅಂತ ಏನಾದರೂ ಪ್ರಬಂಧ ರಚನೆ ಕೇಳಿದ್ರೂ ಕೂಡ ಈ ಅಂಶಗಳನ್ನೇ ನೀವು ಬರೆಯಬಹುದು. ಇದಾಗಿದೆ ಸುಭಾಷ್ ಚಂದ್ರ ಬೋಸ್ ಕುರಿತಂತೆ ಸರಳ ಪುಟ್ಟ ಭಾಷಣ.